ಪಂಡಿತ್ ಬಸವರಾಜ ರಾಜಗುರು ಅವರ ಸಮಾಧಿಯನ್ನು ಇಲ್ಲಿ ಮಾಡಿದ್ದಾರೆ. ಗಂಗೂಬಾಯಿ ಹಾನ್ಗಲ್ ಅವರು ಹುಟ್ಟಿದಂಥ ಮನೆ ಇದು. ಕನ್ನಡ ಭಾಷೆಯ ಒಂದು ಅದ್ಭುತವಾದಂಥ ರತ್ನ ಭಂಡಾರ ಅದು ಈ ವಚನಸಾರ ಸಂಗ್ರಹ. ಇಡೀ ಕನ್ನಡ ಅಸ್ಮಿತೆಗೆ ತಮ್ಮದೇ ಆದಂಥ ಕವನಗಳನ್ನು ಕೊಟ್ಟಿರುವಂಥ ನಮ್ಮ ಶಬ್ದಗಾರರಿಗೆ ಬೇಂದ್ರೆಯವರು ಜನಿಸಿದಂಥ ಸ್ಥಳ ಇದು. ನಮಸ್ಕಾರ. ಹೊಸ ದಿಗಂತ ಡಿಜಿಟಲ್ ಚಾನೆಲ್ನ ವೀಕ್ಷಕರಿಗೆ ಇವತ್ತು ವಿಶೇಷವಾದಂಥ ಒಂದು ದರ್ಶನವನ್ನು ಮಾಡ್ತಾಯಿದ್ದೀವಿ. ನಾನು ಡಾಕ್ಟರ್ ಶಶಿಧರ ನರೇಂದ್ರ. ಧಾರವಾಡಕ್ಕೆ ಯಾರೇ ಬಂದರೂ ಕೂಡ ಒಂದು ಹೆರಿಟೇಜ್ ವಾಕ್ ಅಂದರೆ ಒಂದು ಪಾರಂಪರಿಕ ಸ್ಥಳಗಳನ್ನು ನೋಡುವಂಥ ಒಂದು ನಡಿಗೆ ಅಂತ ನಡೆದಿದೆ ಹೆರಿಟೇಜ್ ವಾಕ್ ಅಂತ ಹೇಳಿ. ಅಂದರೆ ಇಲ್ಲಿ ಡಾಕ್ಟರ್ ಬಸವರಾಜ ರಾಜಗುರು ಅವರ ಸಮಾಧಿಯಿಂದ ಹಿಡ್ಕೊಂಡು ಬೇರೆ ಬೇರೆ ಸ್ಥಳಗಳು, ಬೇಂದ್ರೆಯವರು ಹುಟ್ಟಿದ ಮನೆ, ಆನಂತರ ಫಗು ಹೊಳಕಟ್ಟಿಯವ್ರ ಮನೆ, ಮಾಧವಗುಡಿಯವ್ರ ಮನೆ, ಜಿ ಬಿ ಜೋಶಿಯವ್ರ ಮನೆ, ಆನಂತರ ವಿಕ್ಟೋರಿಯಾ ಹೈಸ್ಕೂಲ್ ಅಂದರೆ ಬೇಂದ್ರೆಯವರು ಕಲಿತು ಮತ್ತು ಇಲ್ಲಿ ಮಾಸ್ತರಾದಂಥ ಮನೆ, ಮತ್ತು ಅತ್ಯಂತ ಹಿರಿಯಾದಂಥ ಒಂದು ಶಿಕ್ಷಣ ಸಂಸ್ಥೆ ಶ್ರೀಮದ್ ಜಗದ್ಗುರು ಸಂಸ್ಕೃತ ಪಾಠಶಾಲಾ, ಹಾಗೆಯೇ ಧಾರವಾಡದ ಒಂದು ಹಿರಿಮೆಯನ್ನು ಹೆಚ್ಚು ಮಾಡಿದಂಥ ಮನೋಹರ ಗ್ರಂಥಮಾಲೆ ಅಂದರೆ ಅಟ್ಟ ಅಂತ ನಾವು ಹೇಳ್ತೀವಿ. ಇದೆಲ್ಲವನ್ನೂ ಕೂಡ ಹೆರಿಟೇಜ್ ವಾಕ್ ಮೂಲಕ ನಾವು ಈ ಮೊದಲು ಕೂಡ ಜಯಂತ್ ಕಾಯ್ಕಿಣಿ ಆಗಿರ್ಬೋದು, ಜಿ ಸಿ ತಲ್ಲೂರವರಾಗಿರ್ಬೋದು, ಬೇರೆ ಬೇರೆ ಹಿರಿಯರು ಬಂದಾಗ ಬೆಳಗ್ಗೆ 6 ಗಂಟೆಯಿಂದ ಆರಂಭ ಮಾಡಿ ಸುಮಾರು 8:30 9ರವರೆಗೆ ಇವರೆಲ್ಲರ ಕರ್ಕೊಂಡು ನಾವೆಲ್ಲ ನಡೀತಾ ಆ ಎಲ್ಲ ಸ್ಥಳಗಳ ಬಗ್ಗೆ ಸಣ್ಣ ಸಣ್ಣ ಮಾಹಿತಿಯನ್ನು ಕೊಡ್ತಾ ಕೊನೆಗೆ ಧಾರವಾಡದ ವಿಶೇಷವಾಗಿರುವಂಥ ಬಾಂಬೆ ರೆಸ್ಟೋರೆಂಟ್ನಲ್ಲಿ ಒಂದು ತುಪ್ಪದ ದೋಸೆಯ ಮೂಲಕ ಆ ಧಾರವಾಡ ಹೆರಿಟೇಜ್ ವಾಕನ್ನು ಒಂದು ಸಮಾಪ್ತಿಗೊಳಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ವೀಕ್ಷಕರೇ ಬನ್ನಿ, ಇವತ್ತು ನಾವು ನಿಮ್ಮನ್ನು ಈ ಹೆರಿಟೇಜ್ ವಾಕಿನಲ್ಲಿ ಕರಿತಾ ಪಯಣವನ್ನು ಮಾಡುವ ಮೂಲಕ ನಿಮ್ಮೆಲ್ಲರಿಗೆ ಈ ವಿಶೇಷ ಸ್ಥಳಗಳ ದರ್ಶನ ಮಾಡಿಸ್ತೀವಿ. ಈಗ ನಾವು ನೋಡ್ತಾ ಇರುವಂಥದ್ದು ಕೋಳಿಕೆರೆ ಅಂಥೇಳಿ, ಧಾರವಾಡದ ಒಂದು ಅತ್ಯಂತ ದೊಡ್ಡದಾದಂಥ ಮತ್ತು ಪ್ರತಿಷ್ಠಿತ ಕೆರೆಯ ಪ್ರದೇಶ ಕೋಳಿಕೆರೆ. ನಮ್ಮ ಹಿಂದೂಸ್ಥಾನಿ ಸಂಗೀತದ ಮೇರು ಕಲಾವಿದರಾಗಿದ್ದಂಥ ಪದ್ಮಭೂಷಣ ಡಾಕ್ಟರ್ ಬಸವರಾಜ ರಾಜಗುರು ಅವರ ಸಮಾಧಿ ಕೂಡ ಇದೇ ಜಾಗೆಯಲ್ಲಿದೆ. ಇದೇ ಜಾಗೆಯಲ್ಲಿ ಯಾಕೆ ಮಾಡಿದರು ಅಂತಂದರೆ ಇದು ಒಂದು ಮಠದ ಜಾಗೆ. ಪಂಡಿತ್ ಬಸವರಾಜ ರಾಜಗುರು ಆ ಹೆಸರನ್ನೇ ಹೇಳಿದರೆ ಹಿಂದೂಸ್ತಾನಿ ಸಂಗೀತದಲ್ಲಿ ಅಜರಾಮರವಾಗಿರುವಂಥ ಒಬ್ಬ ಕಲಾವಿದರು. ವಿಶೇಷವಾಗಿ ಹಿಂದೂಸ್ತಾನಿ ಸಂಗೀತವನ್ನು ಬೆಳೀಲಿಕ್ಕೆ ರಾಜಗುರು ಅಂತಂದರೆ ನಿಜವಾಗಲೂ ಅವರು ಗುರುಗಳ ಗುರುನೇ ಆಗಿದ್ದರು. 100 ಜನ ಶಿಷ್ಯರು, ವಿಶೇಷವಾಗಿ ಉತ್ತರ ಕನ್ನಡದ ಅನೇಕ ಕಲಾವಿದರು. ಅದು ಗಣಪತಿ ಭಟ್ ಹಾಸಣಿಗೆ ಇರ್ಬೋದು, ಪರಮೇಶ್ವರ ಹೆಗಡೆ ಇರಬಹುದು, ಸಂಗೀತ ಕಟ್ಟಿ ಇರಬಹುದು, ಶಾಂತಾರಾಮ್ ಹೆಗಡೆ ಇರಬಹುದು, ಹೀಗೆ ಅನೇಕ ಜನ ಕಲಾವಿದರು ಪಂಡಿತ್ ಬಸವರಾಜ ರಾಜಗುರು ಅವರ ಬಳಿ ಧಾರವಾಡಕ್ಕೆ ಕಲಿಯೋದ್ರ ಸಲುವಾಗಿಯೇ ಬಂದರು. ಅದೇ ಹಿನ್ನೆಲೆಯಲ್ಲಿ ಪಂಡಿತ್ ಬಸವರಾಜ ರಾಜಗುರು ಅವರ ಸಮಾಧಿಯನ್ನು ಇಲ್ಲಿ ಮಾಡಿದ್ದಾರೆ. ಅಂಥ ಒಂದು ಪವಿತ್ರ ಜಾಗೆಯಲ್ಲಿ ನಾವು ನಿಂತುಕೊಂಡಿದ್ದೀವಿ ಅಂತಂದಾಗ ಮೈ ಒಂದು ರೀತಿ ರೋಮಾಂಚನಗೊಳ್ತದೆ. ಅಂಥ ಜಾಗೆ ಇಲ್ಲಿದೆ. ಪಂಡಿತ್ ಬಸವರಾಜ ರಾಜಗುರು 100 ಜನ ಶಿಷ್ಯಂದರನ್ನ ತಯಾರು ಮಾಡಿದಂಥವರು. ಅಂಥವರ ಆ ಒಂದು ಪರಂಪರೆ ಇವತ್ತೂ ಕೂಡ ಮುಂದುವರಿತಾ ಇದೆ. ಮುಂದುವರಿಯುವಂಥ ಒಂದು ಆಶಾಭಾವನೆ ಖಂಡಿತವಾಗಿ ಈ ಜಾಗೆಯಲ್ಲಿದೆ. ಧಾರವಾಡದ ಹೊಸಯಲ್ಲಾಪುರನ ಪ್ರತಿಷ್ಠಿತ ಮಂಗ್ಯನ ಮಹಲ್ ಅಂಥೇಳಿ ಇದೆ ಹೆಸರು. ಇದು ಒಂದು ಕಾಲದಲ್ಲಿ ಧಾರವಾಡ ಮಲೆನಾಡು ಆದ್ದರಿಂದ ಇಲ್ಲಿ ಸಾಕಷ್ಟು ತೋಟಗಳು, ಹೊಲಗಳು ಬಹಳ ಇದ್ವು. ಈಗೇನು ನಾವು ಬಿಲ್ಡಿಂಗ್ ನೋಡ್ತಾ ಇದ್ದೀವಿ, ಇದು ಒಂದು ಕಾಲದಲ್ಲಿ 4 ಅಂತಸ್ತಿತ್ತು ಅಂತ ಹೇಳ್ತಾರೆ. ಸೊ ಮಂಗಗಳು ಇಲ್ಲಿ ಓಡಾಡ್ತಾ ಇದ್ವು. ಹಾಗಾಗಿ ಮಂಗಗಳು ಮೇಲಿನ ಅಂತಸ್ತಲ್ಲಿ ಬಂದು ಕೂಡ್ತಾ ಇದ್ದರಿಂದ ಮತ್ತು ಈ ಭಾಗ ಮುಂಬೈ ಕರ್ನಾಟಕ ಆದ್ದರಿಂದ ಇಲ್ಲಿ ಮರಾಠಿಯ ವಾತಾವರಣ ಇತ್ತು. ಈ ಮಹಲಿಗೆ ಸ್ವಾಮಿ ವಿವೇಕಾನಂದರು ಬಂದು ಹೋಗಿದ್ದಾರೆ ಅಂತ ಹೇಳ್ತಾರೆ. ಹಾಗೆಯೇ ಬಾಲಗಂಗಾಧರ ತಿಲಕರು ಬಂದು ಹೋಗಿದ್ದಾರೆ. ಜೊತೆಗೆ ವಿಶೇಷ ಅಂತಂದರೆ ಉತ್ತರ ಕರ್ನಾಟಕದ ಕನ್ನಡತ್ವಕ್ಕೆ ಅಥವಾ ಕನ್ನಡ ಹೋರಾಟಕ್ಕೆ ಬಹಳ ದೊಡ್ಡದಂಥ ಕೊಡುಗೆಯನ್ನು ನೀಡಿದಂಥ ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಆರಂಭ ಇದೇ ಬಿಲ್ಡಿಂಗಲ್ಲಾಗಿದೆ. 1890 ಜುಲೈ 20ರಂದು ರಾಹ ದೇಶಪಾಂಡೆ ಅವರು
ಎಂ.ಎ. ದೇಶಪಾಂಡೆ ಅಂತೇಳಿ ಹೆಸರು. ರಾಹ ದೇಶಪಾಂಡೆ ಅವರು ಇಲ್ಲಿ ಅದನ್ನು ಆರಂಭ ಮಾಡಿದರು. ಅದರ ಮೊದಲಿನ ಒಂದಿಷ್ಟು ಕಾರ್ಯಚಟುವಟಿಕೆಗಳು, ಬೈಠಕುಗಳು ಎಲ್ಲನೂ ಇಲ್ಲಿ ಆದವು ಅನ್ನುವಂಥದ್ದು ಈ ಒಂದು ಬಿಲ್ಡಿಂಗಿನ ವಿಶೇಷ. ಇದು ಗಂಗೋತ್ರಿ, ಈಗ ಗಂಗೋತ್ರಿ ಅಂತಾಗಿದೆ. ಗಂಗೋತ್ರಿ ಅಂತಂದರೆ ನಮ್ಮ ನಾಡಿನ ಅತ್ಯಂತ ಹೆಮ್ಮೆಯ ಗಾಯಕಿಯಾಗಿದ್ದಂಥ ಪದ್ಮವಿಭೂಷಣ ಡಾಕ್ಟರ್ ಗಂಗೂಬಾಯಿ ಹಾನ್ಗಲ್ ಅವರು ಹುಟ್ಟಿದಂಥ ಮನೆ ಇದು. ಅವರ ತಾಯಿ ಎಲ್ಲ ಇಲ್ಲೇ ಇದ್ದರು. ಇಲ್ಲಿಂದ ಪ್ರತಿ ದಿವಸ ಹುಬ್ಬಳ್ಳಿಗೆ ಹೋಗಿ ಅನಂತರ ಕುಂದಗೋಳಕ್ಕೆ ಹೋಗಿ ಸಂಗೀತವನ್ನು ಕಲಿತು ಬರ್ತಿದ್ದಂಥ ಗಂಗೂಬಾಯಿ ಅವರು ಹುಟ್ಟಿದಂಥ ಮನೆ ಇದು. ಗಂಗೂಬಾಯಿಯವರು ಒಂದು ಮಾತನ್ನು ಬಹಳ ಅದ್ಭುತವಾಗಿ ಹೇಳ್ತಾ ಇದ್ರು. ಅವರು ಕಲ್ಕತ್ತಾ, ಬಾಂಬೆ ಎಲ್ಲ ಕಡೆಗೂ ಕೂಡ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ರು. ಅಲ್ಲಿ ಹೋದಾಗ ನೀವು ಇಷ್ಟು ಅದ್ಭುತವಾಗಿ ಹಾಡ್ತೀರಿ, ಆ ಹುಬ್ಬಳ್ಳಿಯಲ್ಲಿ, ಧಾರವಾಡದಲ್ಲಿ ಯಾಕಿದ್ದೀರಿ ನೀವು, ಏನು ಅಲ್ಲಿ ಅಷ್ಟು ನಿತ್ಯ ಕಾರ್ಯಕ್ರಮ ನಡೀತದ ಅಂತ ಕೇಳಿದಾಗ ಅವರು ಒಂದು ಮಾತು ಹೇಳ್ತಾ ಇದ್ರು. ಏನು ಅಂತಂದರೆ, ಹುಬ್ಬಳ್ಳಿಯಲ್ಲಿ ಇಷ್ಟು ಕಾರ್ಯಕ್ರಮಗಳಾಗಲ್ಲ, ಧಾರವಾಡದಲ್ಲಿ ಇಷ್ಟು ಕಾರ್ಯಕ್ರಮಗಳಾಗಲ್ಲ, ಆದರೆ ಹುಬ್ಬಳ್ಳಿ ನನ್ನ ಮನೆ, ಧಾರವಾಡ ನಾನು ಹುಟ್ಟಿದಂಥ ಮನೆ, ಸಂಗೀತ ಅನ್ನುವಂಥ ತೊಟ್ಲನ್ನು ಒಬ್ಬರಲ್ಲೊಬ್ಬರು ನಿರಂತರವಾಗಿ ತೂಗ್ತಾ ಇರ್ತಾರೆ ಅಂತ ಹೇಳಿದ್ರು. ಅಂಥ ಒಂದು ದೊಡ್ಡ ಗಾಯಕಿ ಹುಟ್ಟಿದಂಥ ಮನೆ ಇದು. ಈ ಮನೆಯಲ್ಲಿ ನಾವು ಇಲ್ಲಿಯೇ ಸ್ಥಳೀಯ ನಿವಾಸಿ ಆದ್ದರಿಂದ ಬಾಲ್ಯಕಾಲದಲ್ಲಿ ಅನೇಕ ದಿವಸಗಳ ಕಾಲ ಇದೇ ಮನೆಯಲ್ಲಿ ಆಟವನ್ನು ಆಡಿದ್ದೀವಿ, ನಮ್ಮ ಬಾಲ್ಯವನ್ನು ಕಳೆದಿದ್ದೀವಿ. ಇಲ್ಲೇ ಎದುರುಗಡೆ ನನ್ನ ಸೋದರ ಮಾವನ ಮನೆ ಇತ್ತು. ಈ ಮನೆಯಲ್ಲಿ ಆಟ ಆಡುವಾಗ ಶಾಕ್ ಹೊಡೆಸ್ಕೊಂಡು ಕೆಳಗಡೆ ಬಿದ್ದಂಥ ಮನೆ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹೌದು ಎನ್ನಬೇಕು. ಈ ಥರದ ಅನೇಕ ವಚನಗಳನ್ನು ಇವತ್ತು ನಾವೇನು ವಚನ ಸಾರ ಸಂಗ್ರಹ ಅಂತ ಹೇಳ್ತೀವಿ, ಲಕ್ಷಾಂತರ ವಚನಗಳಂತ ಹೇಳ್ತೀವಿ, ಶರಣರು ಅಂತ ಹೇಳ್ತೀವಿ, ಅದೆಲ್ಲವೂ ಕೂಡ 700-800 ಶತಮಾನಗಳಲ್ಲಿ ಹರಿದು ಹಂಚಿ ಹೋಗಿಬಿಟ್ಟಿತ್ತು. ಅದೆಲ್ಲವನ್ನು ಕ್ರೋಢೀಕರಿಸಿದವರು ಮನೆಗೆ ಹೋಗಿ, ಹಳ್ಳಿಗೆ ಹೋಗಿ, ಎಲ್ಲೆಲ್ಲಿ ವಚನಗಳ ಸಂಗ್ರಹ ಇದೆ, ಎಲ್ಲೆಲ್ಲಿ ಹಳೆಯ ತಾಡೋಲೆಗಳಿದೆ, ಎಲ್ಲೆಲ್ಲಿ ಆ ಥರದ ಸಂಗ್ರಹಗಳಿದೆ, ಅದೆಲ್ಲವನ್ನು ಕೂಡಿಸಿದಂಥವರು ವಚನ ಪಿತಾಮಹ ಅನ್ನುವಂಥ ಫಗು ಹಳಕಟ್ಟಿಯವರು. ಇದು ಅವರ ಮನೆ ವಚನ ಅನ್ನುವಂಥದ್ದು. ಮೂಲ ಮನೆಯ ಸ್ವರೂಪ ಈಗ ಬದಲಾಗಿದೆ. ಆದರೆ ಫಗು ಹಳಕಟ್ಟಿಯವರು ಮಾಡಿರುವಂಥ ವಚನಗಳ ಸಂಗ್ರಹ ಏನಿದೆ, ಇವತ್ತು ಕನ್ನಡ ನಾಡಿನ, ಕನ್ನಡ ಭಾಷೆಯ ಒಂದು ಅದ್ಭುತವಾದಂಥ ರತ್ನ ಭಂಡಾರ. ಅದು ಈ ವಚನ ಸಾರ ಸಂಗ್ರಹ. ಅದನ್ನು ಅವರು ಒಂದು ಕ್ರೋಢೀಕರಿಸಿ ಇವತ್ತು ನಮ್ಮ ಕನ್ನಡಿಗರ ಮುಂದೆ ಒಂದು ಭಾಳ ದೊಡ್ಡ ರತ್ನವನ್ನು ಇಟ್ಟಿದ್ದಾರೆ. ನಮ್ಮ ಕನ್ನಡದ ಅತ್ಯದ್ಭುತವಾದಂಥ ಗಾಯಕ ಪಂಡಿತ್ ಭೀಮಸೇನ್ ಜೋಶಿ. ಪಂಡಿತ್ ಭೀಮಸೇನ್ ಜೋಶಿ ಅವರು ಹೇಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಿಂದೂಸ್ಥಾನದ ಸಂಗೀತದ ಒಂದು ಛಾಯೆಯನ್ನು ಬೆಳಗಿದ್ರು, ಅವರ ಶಿಷ್ಯರಾಗಿ ಪಂಡಿತ್ ಮಾಧವ ಗುಡಿಯವರು ಕೂಡ. ಅನೇಕ ದಶಕಗಳ ಕಾಲ, ವರ್ಷಗಳಲ್ಲ ದಶಕಗಳ ಕಾಲ ಪಂಡಿತ್ ಭೀಮಸೇನ್ ಜಿಯವರ ಶಿಷ್ಯರಾಗಿ ಅವರು ಕೂಡ ಆಕಾಶವಾಣಿಯ ಅನುಮೋದಿತ ದೊಡ್ಡ ಕಲಾವಿದರಾಗಿ ಅವರು ಸೇವೆಯನ್ನು ಸಲ್ಲಿಸಿದರು. ಹಾಗೆ ಹಿಂದೂಸ್ಥಾನಿ ಸಂಗೀತಕ್ಕೆ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಟ್ಟರು. ಜೊತೆಗೆ ಪ್ರಸನ್ನ ಗುಡಿ, ಭಾರ್ಗವಿ ಗುಡಿ, ಅನುಪಮಾ ಗುಡಿ, ಈ ಒಂದು ಮಕ್ಕಳನ್ನು ಕೂಡ ಸಂಗೀತಕ್ಕೆ ಅವರು ಅರ್ಪಿಸಿದ್ದಾರೆ. ಅದ್ಭುತವಾದಂಥ ಒಬ್ಬ ಕಲಾವಿದನ ಅವರ ಮನೆತನದ ವೆಂಕಟೇಶ್ವರ ದೇವಸ್ಥಾನ ಇದು, ಮತ್ತು ಅವರು ಹುಟ್ಟಿ ಬಾಳಿದಂಥ ಮನೆ ಇದು ಗುಡಿ ಮನೆತನದ ಪಂಡಿತ್ ಮಾಧವ ಗುಡಿಯವರ ಸ್ಥಾನ. ಧಾರವಾಡದಲ್ಲಿ ಒಂದು ಕಲ್ಲನ್ನು ಒಗೆದ್ರೆ ಅದು ಒಬ್ಬ ಕವಿಯ ತಲೆ ಮೇಲೇ ಬೀಳ್ತದೆ ಅಥವಾ ಒಬ್ಬ ಸಾಹಿತಿಯ ತಲೆ ಮೇಲೆ ಬೀಳ್ತದೆ ಅಂಥೇಳಿ G.B. ಜೋಶಿಯವರು, ಪದ್ಮಶ್ರೀ ಪುರಸ್ಕೃತ G.B. ಜೋಶಿಯವರು ಈಗೇನು ನಾವು ನೋಡ್ತಾ ಇದ್ದೀವಿ, ಇದು ಅವರ ಮನೆ. ಈಗ ಅಲ್ಲಿ ಬರ್ತಾ ಇರುವಂಥವರು G.B. ಜೋಶಿಯವರ ಮಗ ಡಾಕ್ಟರ್ ರಮಾಕಾಂತ್ ಜೋಶಿ ಅಂಥೇಳಿ.
ಇವರು ಕೂಡ ಇಂಗ್ಲೀಷ್ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿದರು. ಇದು ಜಿ ಬಿ ಜೋಶಿಯವರ ಮನೆ. ಜಿ ಬಿ ಜೋಶಿಯವರ ಸೊಸೆ ಮತ್ತು ಅವರ ಮೊಮ್ಮಕ್ಕಳನ್ನು ನಾವು ನೋಡ್ತೀವಿ. ಜಿ ಬಿ ಜೋಶಿಯವರು ಇವತ್ತು ನಾವು ಕದಡದ ನೀರು, ಅನಂತರ ಮೂಕಬಲಿ, ಧರ್ಮಸೆರೆ ಏನು ಚಲನಚಿತ್ರ ಆಗಿದೆ ಅದಿರ್ಬೋದು, ಸತ್ತವರ ನೆರಳು ನಾಟಕ, ಬಿ ವಿ ಕಾರಂತರು ಮಾಡಿದಂಥ ಅದ್ಭುತವಾದಂಥ ನಾಟಕ, ಅಂಥ ನಾಟಕಗಳನ್ನು ಬರೆದು ಅನೇಕ ಕಾದಂಬರಿಗಳನ್ನು ಬರೆದು ಶ್ರೇಷ್ಠ ಜಡಭರತ ಅಂತಲೇ ಅವರ ಹೆಸರು, ಅವರ ಕಾವ್ಯನಾಮ. ಈಗೇನು ದೃಶ್ಯವನ್ನು ನಾವು ನೋಡ್ತಾ ಇದ್ದೀವಿ, ಇದು ಅಂಬಿಕಾ ತನಯ ದತ್ತ, ವಿಶ್ವಮಾತೆಯ ಗರ್ಭ ಕಮಲ ಜಾತ ಪರಮಾಣು ಕೀರ್ತಿ ನಾನು ವಿಶ್ವದೊಳ ನುಡಿಯಾಗಿ ಕನ್ನಡಿಸುತ್ತೇನಿಲ್ಲಿ ಅಂಬಿಕಾ ತನಯ ನಿವನು ಅಂಥೇಳಿ ಏನು ಅಂಬಿಕಾ ತನಯ ದತ್ತ ನಾಮವನ್ನು ಇಟ್ಟುಕೊಂಡು, ಅಂಕಿತ ನಾಮವನ್ನು ಇಟ್ಟುಕೊಂಡು ಇವತ್ತು ಇಡೀ ಕನ್ನಡ ಅಸ್ಮಿತೆಗೆ ತಮ್ಮದೇ ಆದಂಥ ಕವನಗಳನ್ನು ಕೊಟ್ಟಿರುವಂಥ ನಮ್ಮ ಶಬ್ದಗಾರರಿಗೆ ಬೇಂದ್ರೆಯವರು ಜನಿಸಿದಂಥ ಸ್ಥಳ ಆಯಿತು. ವಿಶ್ವಮಾತೆಯ ಗರ್ಭ ಕಮಲ ಜಾತ ಪರಮಾಣು ಕೀರ್ತಿ ನಾನು ಭೂಮಿ ತಾಯಿಯ ಮೈಯ ಹಿಡಿ ಮಣ್ಣ ಗುಡಿಗಟ್ಟಿ ನಿಂತಂಥ ಮೂರ್ತಿ ನಾನು. ಗುಣಾರಿ ಅನ್ನುವಂಥವ್ರ ಮನೆಯಲ್ಲಿ ಅವರು ಹುಟ್ಟಿದರು. ಆ ಮನೆ ಬಾಡಿಗೆ ಮನೆ. ಅವರ ಅಜ್ಜಿ ಮತ್ತು ತಾಯಿಯವರು ಇವರನ್ನು ಮನೆಯಲ್ಲಿ ಅವರ ಅಜ್ಜಿ ಖಾನಾವಳಿಯನ್ನು ನಡೆಸ್ತಾ ಇದ್ರು. ಇವರು ಬಹಳ ತುಂಟರಾಗಿದ್ದರು, ಆದರೆ ಅಷ್ಟೇ ಜಾಣರಾಗಿದ್ದರು. 5ನೇ ಎತ್ತದಲ್ಲೇ ಕೂಡ ಅವರಿಗೆ ಗಂಗಾಸನಿ ಪ್ರಶಸ್ತಿ ಬಂದಿತ್ತು. ಬೇರೆ ಬೇರೆ ಮನೆಗಳಲ್ಲಿ ಅವರು ಪುಟ್ಟ ಒಬ್ಬ ಭಟ್ಟನಾಗಿ ಪೂಜೆಯನ್ನು ಮಾಡಿ ದಕ್ಷಿಣೆಯನ್ನು ತಗೊಂಡು ಬರ್ತಾಯಿದ್ರು. ಅವರು ಹುಟ್ಟಿದಂಥ ಮನೆ ಇದು 1896. ಮುಂದೆ ಒಂದು ವಿಶೇಷ ಹೇಳ್ತಾರೆ, ಅವರಿಗೆ ವಿಶ್ವವಿದ್ಯಾಲಯಗಳು ಡಾಕ್ಟರೇಟನ್ನು ಕೊಟ್ಟಾಗ ಅವರು ಹಾಸ್ಯಮಯವಾಗಿ ಬೇಂದ್ರೆಯವರು ಹೇಳಿದ್ರಂತೆ, ನೀವೇನು ನನಗೆ ಡಾಕ್ಟರೇಟ್ ಕೊಡ್ತೀರಿ, DR ಅಂತ ಹೇಳ್ತಾರಲ್ಲ, ನಾನು ಹುಟ್ಟ DR ಅಂದರೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅಂತ ಹೇಳಿದ್ರಂತ. ಅಂಥವರು ಜನಿಸಿದಂಥ ಮನೆ ಇದು. ವೀಕ್ಷಕರೇ, ಈಗ ನನ್ನ ಹಿಂದುಗಡೆ ಇರುವಂಥದ್ದೇ ಇವತ್ತಿನ ವಿದ್ಯಾರಣ್ಯ ಶಾಲೆ ಮತ್ತು ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯ. ಇದು ಒಂದು ಕಾಲದಲ್ಲಿ ವಿಕ್ಟೋರಿಯಾ ಹೈಸ್ಕೂಲು ಅಂತಲೇ ಹೆಚ್ಚು ಜನಪ್ರಿಯ ಆಗಿತ್ತು. ವಿಕ್ಟೋರಿಯಾ ಹೈಸ್ಕೂಲು ಅಂಥೇಳಿ ಯಾಕೆ ಜನಪ್ರಿಯ ಆಗಿತ್ತು ಅಂತಂದರೆ, ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ, ನಾವೇನೋ ದ ರಾ ಬೇಂದ್ರೆ ಅಂತ ಹೇಳ್ತೀವಿ, ಅಂಬಿಕಾ ತನಯ ದತ್ತ ನಾಮದ ದ ರಾ ಬೇಂದ್ರೆಯವರು SSLC ಮುಗಿಸಿದಂಥ ಶಾಲೆ ಮತ್ತು ಇಲ್ಲೇ ಅವರು ಮಾಸ್ತರಾಗಿ ಕೆಲಸ ಮಾಡಿದರು. ಬೇಂದ್ರೆ ಮಾಸ್ತರಾಗಿ ಕೆಲಸ ಮಾಡಿದವರು. ವಿಶೇಷತೆ ಅಂದರೆ ಅವರ ಮಗ ವಾಮನ ಬೇಂದ್ರೆ ಕೂಡ ಇಲ್ಲೇ ಮಾಸ್ತರಾಗಿದ್ದರು. ನುಡಿದು ಬೇಸತ್ತಾಗ ದುಡಿದುಡಿದು ಸತ್ತಾಗ ಜನಕ ಹಿಗ್ಗಿನ ಹಾಡ ನೀಡವ, ನಿನ್ನಂಗ ಆಡಾಕ ನಿನ್ನಂಗ ಹಾಡಾಕ ಪಡೆದು ಬಂದವ ಬೇಕು ಗುರುದೇವ, ಮಕ್ಕಳಾಗ ಆಡಿದಿ ಹಕ್ಕಿಯಾಗಿ ಹಾಡಿದಿ ಚುಕ್ಕಿಯಾಗಿ ನೋಡಿದಿ ಗುರುದೇವ ಅಂಥೇಳಿ ಗುರುದೇವರ ಮೇಲೆ, ಗುರುದೇವರು ಅಂತಂದರೆ ರವೀಂದ್ರನಾಥ್ ಟ್ಯಾಗೋರ್ ಅವರು, ಅವ್ರ ಮೇಲೆ ಪದ್ಯವನ್ನು ಬರೆದಂಥವ್ರು ಬೇಂದ್ರೆಯವರು. ಸಾಹಿತ್ಯದ ಅನೇಕ ಚಟುವಟಿಕೆಗಳನ್ನು ಶುರು ಮಾಡಲಿಕ್ಕೆ ಈ ವಿಕ್ಟೋರಿಯಾ ಹೈಸ್ಕೂಲು ಕಾರಣಕರ್ತ ಆಗಿದ್ದು ಬೇಂದ್ರೆ ಮಾಸ್ತರ್ ಮೂಲಕ ಇವತ್ತು ಅದು ವಿದ್ಯಾರಣ್ಯ ಹೈಸ್ಕೂಲ್ ಆಗಿ ಸಾಕಷ್ಟು ಜನಪ್ರಿಯ ಆಗಿರೋದನ್ನು ನಾವು ನೋಡ್ತೀವಿ. ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಸಂಸ್ಕೃತ ಪಾಠಶಾಲಾ ಧಾರವಾಡ. ಇದು 1887ರಲ್ಲಿ ಆರಂಭವಾಗಿರುವಂಥ ಸಂಸ್ಕೃತ ಪಾಠಶಾಲೆ. ಇಲ್ಲಿ ಪಂಡಿತ ಬಾಲಚಂದ್ರ ಶಾಸ್ತ್ರಿಗಳು ಅವರ ಪೂರ್ವಜರು ಇವತ್ತು ಭಾರತದ, ಕರ್ನಾಟಕ ಅಂತಲ್ಲ, ಭಾರತದ ಎಲ್ಲ ಮಠಗಳಿಗೆ ಏನು ಗುರುಗಳಾಗಿ ಹೋಗಿದ್ರು ಅವರೆಲ್ಲರಿಗೂ ಕೂಡ ಇದು ಪಾಠಶಾಲೆಯಾಗಿತ್ತು. ಸಂಸ್ಕೃತ ಜ್ಞಾನ, ಅದು ಎಲ್ಲ ವೇದಗಳಾಗಿರ್ಬೋದು, ಇದಾಗಿರ್ಬೋದು, ಅದೆಲ್ಲವನ್ನು ಕೂಡ ಕಲಿಸುವಂಥ ಪಾಠಶಾಲೆ ಈ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಸಂಸ್ಕೃತ ಪಾಠಶಾಲೆ. ಇದು ಒಂದು ಅದ್ಭುತವಾದಂಥ ಬಿಲ್ಡಿಂಗು. ಇದು 5 ಅಂತಸ್ತು ಬಿಲ್ಡಿಂಗ್ ಇದೆ. ಮೇಲೆ ಹೋದಾಗೆ ಅದರ ಒಂದು ಅಂದ ಚಂದವನ್ನು ನಾವು ಇಲ್ಲಿ ನೋಡ್ಬೋದು. ಪ್ರತಿಯೊಂದು ಕಂಬ, ಪ್ರತಿಯೊಂದು ಕಲ್ಲು, ಅದರ ಸೌಂದರ್ಯವನ್ನು ನಾವು ನೋಡಿಯೇ ತಣಿಬೇಕಾದಂಥ ಒಂದು ಅದ್ಭುತವಾದಂಥ ಕಟ್ಟಡನೂ ಹೌದು, ಪಾರಂಪರಿಕ ಕಟ್ಟಡನೂ ಹೌದು. ವಿಶೇಷವಾಗಿ 1933ರಲ್ಲಿ ಆರಂಭವಾದಂಥ, ಈಗ ಶತಮಾನದ ಹತ್ತಿರ ಇರುವಂಥ ಮನೋಹರ ಗ್ರಂಥಮಾಲೆ, ಅದನ್ನು ಗೆಳೆಯರ ಬಳಗ ಬೇಂದ್ರೆಯವರ ಜೊತೆಗೆ GB ಅವರು ಕೂಡ ಆರಂಭ ಮಾಡಿದರು. ಆನಂತರ ಕಾಲಕ್ರಮೇಣ ಬೇರೆ ಬೇರೆ ಕಾರಣಗಳಿಗಾಗಿ ಮನೋಹರ ಗ್ರಂಥಮಾಲೆಯನ್ನು GB ಜೋಶಿಯವರೇ ಬೆಳೆಸಿದರು. ಹೊಸ ಗ್ರಂಥಕರ್ತರನ್ನು, ಲೇಖಕರನ್ನು ಹುಡುಕಾಡಿ ಇವತ್ತು ಒಂದು ಮಾತು ನಾನು ಇಲ್ಲಿ ಹೇಳಲಿಕ್ಕೆ ಬಯಸೋದು ಅಂತಂದರೆ, ಇವತ್ತು ನಮ್ಮ ಜ್ಞಾನಪೀಠ ಪಡೆದಂಥ ಹೆಚ್ಚು ಕಡಿಮೆ ಎಲ್ಲ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರ ಮೊದಲನೆಯ ಕೃತಿಯನ್ನು ಪ್ರಕಟಿಸಿದಂಥವರು ನಮ್ಮ ಮನೋಹರ ಗ್ರಂಥಮಾಲೆಯವರು.
ಆಹಾ, ಆತ್ಮೀಯರೇ, ಹೊಸ ದಿಗಂತ ಡಿಜಿಟಲ್ ಚಾನೆಲ್ನ ಈ ಒಂದು ಹೆರಿಟೇಜ್ ವಾಕ್ ಧಾರವಾಡದಲ್ಲಿ ಏನು ನಾವು ಬಸವರಾಜ ರಾಜಗುರು ಸಮಾಧಿಯಿಂದ ಬಾಂಬೆ ರೆಸ್ಟೋರೆಂಟ್ ತುಪ್ಪದ ದೋಸೆವರೆಗೆ, ಆದರೆ ತುಪ್ಪದ ದೋಸೆ ಬೆಳಗ್ಗೆ ಮಾತ್ರ ಇಲ್ಲಿ ಲಭ್ಯ ಇರ್ತದೆ. ಈಗ ಈ ಒಂದು ಅದ್ಭುತವಾದಂತಹ ಒಂದು ಕಾಫಿಯೊಂದಿಗೆ ಈ ನಮ್ಮ ಹೆರಿಟೇಜ್ ವಾಕ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ.